ಎಲ್ಲರಿಗೂ ನಮಸ್ಕಾರ. ನಾನು ಭರತ್. ನಮಗೆಲ್ಲ ಗಾಂಧೀಜಿ ಯಾರು ಅಂತ ಗೊತ್ತು, ಆದರೆ ಅವರ ಜೀವನದಲ್ಲಿ ಜನರಿಗೆ ಅಷ್ಟಾಗಿ ಗೊತ್ತಿಲ್ಲದ ಒಂದು ಚಾಪ್ಟರ್ ಇದೆ. ಅದನ್ನು ಕೇಳಿದರೆ ನಿಮಗೆ ಆಶ್ಚರ್ಯ ಆಗಬಹುದು ಮತ್ತು ಕೋಪನೂ ಬರಬಹುದು. ಎಪ್ಪತ್ತೇಳು ವರ್ಷದ ಗಾಂಧೀಜಿಯವರ ಪಕ್ಕದಲ್ಲಿ 17-18 ವರ್ಷದ ಯುವತಿಯರು ಮಲಗುತ್ತಿದ್ದರು. ಅವರಿಗೆ ಇಷ್ಟವಿಲ್ಲದಿದ್ದರೂ ಸಹ ಈ ಪ್ರಯೋಗದಲ್ಲಿ ಭಾಗವಹಿಸಲು ಅವರನ್ನು ಒತ್ತಾಯಿಸಲಾಯಿತು ಮತ್ತು ಅವರು ಅದನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಇದನ್ನು ಗಾಂಧೀಜಿ ಬ್ರಹ್ಮಚರ್ಯ ಪ್ರಯೋಗ ಎಂದು ಕರೆದರೆ, ಅವರ ಆಪ್ತ ಸಹಚರರು ಇದನ್ನು ಅಸಹ್ಯಕರವೆಂದು ಕರೆದು ನಿಲ್ಲಿಸುವಂತೆ ಬೇಡಿಕೊಂಡಿದ್ದರು. ಆದರೆ ಇಂದಿಗೂ ಸಹ ಜನರಲ್ಲಿ ಬಹುತೇಕರಿಗೆ ಈ ಅಧ್ಯಾಯದ ಬಗ್ಗೆ ತಿಳಿದೇ ಇಲ್ಲ. ಗಾಂಧೀಜಿ 1946-47ರಲ್ಲಿ ಬ್ರಹ್ಮಚರ್ಯ ಪ್ರಯೋಗಗಳನ್ನು ಆರಂಭಿಸಿದರು. ಇದು ಕೇವಲ ಸಿದ್ಧಾಂತ ಮಾತ್ರವಾಗಿರಲಿಲ್ಲ. ಅವರು ಯುವತಿಯರೊಂದಿಗೆ ಬಟ್ಟೆ ತೆಗೆದು ಒಂದೇ ಹಾಸಿಗೆಯಲ್ಲಿ ಮಲಗುತ್ತಿದ್ದರು. ಹೌದು, ಲಕ್ಷಾಂತರ ಭಾರತೀಯರನ್ನು ಬ್ರಿಟಿಷರ ವಿರುದ್ಧ ಮುನ್ನಡೆಸಿದ, ಮಹಿಳಾ ಹಕ್ಕುಗಳ ಬಗ್ಗೆ ದೃಢವಾಗಿ ಮಾತನಾಡಿದ ಗಾಂಧೀಜಿಯವರೇ ಇದು. ಮಹಿಳೆ ದುರ್ಬಲ ಎಂಬುದು ಸುಳ್ಳು, ಆಕೆ ನೈತಿಕ ಶಕ್ತಿಯಲ್ಲಿ ಪುರುಷನಿಗಿಂತ ಶ್ರೇಷ್ಠಳು ಎಂದು ಬರೆದವರು ಇದೇ ಮಹಾತ್ಮ. ಆದರೆ ಇದೇ ವ್ಯಕ್ತಿ ಯುವತಿಯರನ್ನು ಈ ತರಹದ ಅಬ್ನಾರ್ಮಲ್ ಎಕ್ಸ್ಪೆರಿಮೆಂಟ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡಲು ಕಂಪೆಲ್ ಮಾಡುತ್ತಿದ್ದರು. ಶಾಕಿಂಗ್ ಏನು ಅಂದರೆ, ಈ ಸತ್ಯ ಇವತ್ತಿಗೂ ತುಂಬ ಜನರಿಗೆ ಗೊತ್ತೇ ಇಲ್ಲ. ಹಾಗಿದ್ದರೆ ಅವರು ಈ ಪ್ರಯೋಗವನ್ನು ಯಾರೊಂದಿಗೆ ಮಾಡುತ್ತಿದ್ದರು ಗೊತ್ತಾ? ಅವರ ಸ್ವಂತ ಮೊಮ್ಮಗನ ಮಗಳಾದ ಮನು ಗಾಂಧಿಯೊಂದಿಗೆ. ಆಕೆ ಕೇವಲ 18-20 ವರ್ಷದವಳಾಗಿದ್ದಳು. ಗಾಂಧೀಜಿಯ ಪ್ರಯೋಗಗಳಲ್ಲಿ ಭಾಗಿಯಾಗಿದ್ದ ಮನು ಗಾಂಧಿ ಅವರ ಸಹೋದರನ ಮೊಮ್ಮಗಳು. ಇವರ ಜೊತೆಗೆ ಅಬ್ಬಾ ಗಾಂಧಿ ಕೇವಲ 17-18 ವರ್ಷದ ವಯಸ್ಸಿನವರು ಮತ್ತು ಅವರ ವೈಯಕ್ತಿಕ ವೈದ್ಯೆಯಾಗಿದ್ದ ಡಾಕ್ಟರ್ ಸುಶೀಲಾ ನಾಯರ್ ಸಹ ಇದ್ದರು. ಗಾಂಧೀಜಿಯವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದ ನಿರ್ಮಲ್ ಕುಮಾರ್ ಬೋಸ್ ಅವರೇ ಈ ಎಲ್ಲ ವಿಷಯಗಳನ್ನು ತಮ್ಮ ಡೈರಿಯಲ್ಲಿ ಬರೆದಿಟ್ಟಿದ್ದಾರೆ. ಈ ಬಗ್ಗೆ ಗಾಂಧೀಜಿ ಮನುಗೆ, ಇದು ಒಂದು ಧೈರ್ಯವಿರುವ ಹೊಸ ರೀತಿಯ ಪ್ರಯೋಗ, ನಮ್ಮ ಶೀಲ ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ ಎಂದು ಪರೀಕ್ಷೆ ಮಾಡಲು ಇರುವ ಕೊನೆಯ ದಾರಿ ಅಂತ ಹೇಳಿದ್ದರಂತೆ. ಅದಕ್ಕಾಗಿಯೇ ಅವರು ಪ್ರತಿದಿನ ಬಟ್ಟೆ ತೆಗೆದು ಮಲಗುತ್ತಿದ್ದರು. ಆ ಯುವತಿಯರು ಕೂಡ ಬಟ್ಟೆ ಇಲ್ಲದೆ ಅವರ ಜೊತೆ ಒಂದೇ ಹಾಸಿಗೆಯಲ್ಲಿ ಮಲಗಬೇಕಿತ್ತು. ಅದು ಒಂದು ರಾತ್ರಿಗೆ ಮಾತ್ರ ಅಲ್ಲ, ಪದೇ ಪದೇ ನಿರಂತರವಾಗಿ ನಡೆಯುತ್ತಿತ್ತು. ಆದರೆ ಇದಕ್ಕಿಂತಲೂ ಭಯಾನಕ ಸಂಗತಿ ಏನೆಂದರೆ, ಗಾಂಧೀಜಿಯೇ ತಮ್ಮ ಪತ್ರವೊಂದರಲ್ಲಿ ಸ್ವತಃ ಇದನ್ನು ಬರೆದರು. ಅಬ್ಬ ಕೇವಲ 3 ರಾತ್ರಿ ಮಾತ್ರ ನನ್ನ ಜೊತೆ ಮಲಗಿದ್ದಳು. ಕಂಚನ್ ಕೇವಲ 1 ರಾತ್ರಿ ಮಾತ್ರ. ಬಹುತೇಕ ಯುವತಿಯರು ಬಟ್ಟೆ ತೆಗೆದು ಮಲಗಲು ಹಿಂಜರಿದರು, ಆದರೆ ನಾನು ಹೀಗೆ ಹೇಳಿದೆ ಎಂಬ ಒಂದೇ ಕಾರಣಕ್ಕೆ ಅವರು ಒಪ್ಪಿಕೊಂಡರು. ಹೌದು, ಇದು ಗಾಂಧೀಜಿಯೇ ಸ್ವತಃ ಒಪ್ಪಿಕೊಂಡಿರುವ ಸತ್ಯ. ಆ ಯುವತಿಯರಿಗೆ ಇಷ್ಟವಿಲ್ಲದಿದ್ದರೂ ಸಹ ಅವರ ಒತ್ತಾಯಕ್ಕೆ ಮಣಿದು ಈ ಪ್ರಯೋಗಗಳಲ್ಲಿ ಪಾಲ್ಗೊಂಡಿದ್ದರು. ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಥ ಮಾಡಿಕೊಳ್ಳಲು ಈ ಒಂದು ವಿಷಯವೇ ಸಾಕು. ಒಂದು ವಿಷಯವನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಗಾಂಧೀಜಿ ಮತ್ತು ಆ ಯುವತಿಯರ ನಡುವೆ ಫಿಸಿಕಲ್ ಸಂಬಂಧ ಇತ್ತು ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ. ಆದರೆ ಇಲ್ಲಿ ಮುಖ್ಯ ಪ್ರಶ್ನೆ ಏನೆಂದರೆ, 77 ವರ್ಷದ ಒಬ್ಬ ವ್ಯಕ್ತಿ ಆ ಯುವತಿಯರಿಗೆ ಇಷ್ಟ ಇಲ್ಲದಿದ್ದರೂ ಅವರನ್ನು ಬಟ್ಟೆ ತೆಗೆಸಿ ತಮ್ಮ ಜೊತೆ ಹಾಸಿಗೆಯಲ್ಲಿ ಮಲಗುವಂತೆ ಕಂಪೆಲ್ ಮಾಡೋದು ನಿಜಕ್ಕೂ ಸರಿನಾ? ಅವರು ಬೇಡ ಅಂತ ಹೇಳುವ ಅವಕಾಶ ಇಲ್ಲದೇ ಇರುವುದು ನ್ಯಾಯನಾ? ಒಂದು ವಿಷಯವನ್ನು ಮರೆಯಬಾರದು, ಆ ಯುವತಿಯರು ಸಂಪೂರ್ಣವಾಗಿ ಗಾಂಧೀಜಿಯವರನ್ನೇ ನಂಬಿ ಬದುಕುತ್ತಿದ್ದರು. ಅವರೆಲ್ಲ ಆಶ್ರಮದಲ್ಲಿದ್ದವರು. ಅವರ ಬಳಿ ಹಣವಿರಲಿಲ್ಲ, ಕುಟುಂಬದ ಬೆಂಬಲ ಇರಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಅವರಿಗೆ ಬೇರೆ ಆಯ್ಕೆಯೇ ಇರಲಿಲ್ಲ. 1906 ಆಗ ಗಾಂಧೀಜಿಯವರಿಗೆ ಕೇವಲ 37 ವರ್ಷ ವಯಸ್ಸು. ಆ ವಯಸ್ಸಿನಲ್ಲಿ ಅವರು ಬ್ರಹ್ಮಚರ್ಯ ವ್ರತ ತೆಗೆದುಕೊಂಡರು, ಅಂದರೆ ಕಂಪ್ಲೀಟ್ ಆಗಿ ಲೈಂಗಿಕ ತ್ಯಾಗ ಮಾಡುವುದು. ಅಂದಿನಿಂದ ಅವರು ತಮ್ಮ ಹೆಂಡತಿ ಕಸ್ತೂರಬಾ ಅವರ ಜೊತೆಗೂ ಯಾವುದೇ ರೀತಿಯ ದೈಹಿಕ ಸಂಬಂಧ ಇಟ್ಟುಕೊಂಡಿರಲಿಲ್ಲ. ಆ ವೇಳೆಗೆ ಅವರಿಗೆ ಆಗಾಗಲೇ 4 ಮಕ್ಕಳು ಹುಟ್ಟಿದ್ದರು. ಅವರ ಪ್ರಕಾರ ಬ್ರಹ್ಮಚರ್ಯ ಅಂದರೆ ಬರೀ ಫಿಸಿಕಲ್ ತ್ಯಾಗ ಮಾತ್ರ ಅಲ್ಲ, ಮನಸ್ಸಿನಲ್ಲಿ, ಮಾತಿನಲ್ಲಿ ಮತ್ತು ಮಾಡುವ ಕೆಲಸದಲ್ಲಿ, ಹೀಗೆ ಪ್ರತಿಯೊಂದರಲ್ಲೂ ಕಾಮದ ಆಸೆಗಳನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಒಂದು ವಿಶೇಷವಾದ ಸ್ಪಿರಿಚುವಲ್ ಪವರ್ ಸಿಗುತ್ತೆ ಅನ್ನೋದು ಅವರ ದೃಢ ನಂಬಿಕೆಯಾಗಿತ್ತು. ಅವರೇ ಬರೆದಿರುವ ಹಾಗೆ, ಒಬ್ಬ ಸತ್ಯಾಗ್ರಹಿಗೆ, ಸತ್ಯಕ್ಕೋಸ್ಕರ ಹೋರಾಡುವವನಿಗೆ ಬ್ರಹ್ಮಚರ್ಯ ಇಲ್ಲ ಅಂದರೆ ಅವನಿಗೆ ಆಂತರಿಕ ಶಕ್ತಿ, ಇಂಟರ್ನಲ್ ಪವರ್ ಇರುವುದಿಲ್ಲ. ಈ ಶಕ್ತಿ ಇಲ್ಲದೆ ಇಡೀ ಜಗತ್ತಿನ ಎದುರು ಶಸ್ತ್ರವಿಲ್ಲದೆ ನಿಂತು ಹೋರಾಟ ಮಾಡುವ ಸಾಮರ್ಥ್ಯ ಬರುವುದಿಲ್ಲ. ಅವರಿಗೆ ಬ್ರಹ್ಮಚರ್ಯ ಅನ್ನೋದು ಬರೀ ವೈಯಕ್ತಿಕ ವಿಚಾರ ಆಗಿರಲಿಲ್ಲ, ರಾಜಕೀಯ ನಾಯಕತ್ವ ಮತ್ತು ಹೋರಾಟಕ್ಕೆ ಬೇಕಾಗಿದ್ದ ಶಕ್ತಿ ಅದು ಅಂತ ಅವರು ನಂಬಿದ್ದರು. ಹಲವು ವರ್ಷಗಳ ಕಾಲ ಅವರು ಈ ನಿಯಮವನ್ನು ಸ್ಟ್ರಿಕ್ಟ್ ಆಗಿ ಪಾಲಿಸಿದ್ದರು. ಅಷ್ಟೇ ಅಲ್ಲ, ಅವರ ಆಶ್ರಮಗಳಲ್ಲಿ ಮದುವೆಯಾದ ದಂಪತಿಗಳು ಕೂಡ ಒಂದೇ ರೂಮಿನಲ್ಲಿ ಜೊತೆಯಾಗಿ ಮಲಗಲು ಅವಕಾಶ ಇರಲಿಲ್ಲ. ಕಾಮದ ಆಸೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರತಿದಿನ ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು ಅಂತ ಅವರು ಹೇಳುತ್ತಿದ್ದರು. 1944ರಲ್ಲಿ ಅವರ ಹೆಂಡತಿ ಕಸ್ತೂರ್ಬಾ ಅವರು ತೀರಿಕೊಂಡ ಮೇಲೆ ಗಾಂಧೀಜಿಯವರ ಪ್ರಯೋಗಗಳು ಮತ್ತೊಂದು ಹಂತಕ್ಕೆ ಹೋದವು.
ಮುಖ್ಯವಾಗಿ 1946ರಲ್ಲಿ ನೊವಾಖಾಲಿ ದಂಗೆಗಳು ನಡೆಯುತ್ತಿದ್ದಾಗ ಅವರು ಈ ಪ್ರಯೋಗಗಳನ್ನು ಇನ್ನಷ್ಟು ಜಾಸ್ತಿ ಮಾಡಿದರು. ದೇಶವನ್ನು ಉಳಿಸಬೇಕು ಅಂದರೆ ಮೊದಲು ತಮ್ಮ ವೈಯಕ್ತಿಕ ಶುದ್ಧತೆಯನ್ನು ಜಗತ್ತಿಗೆ ತೋರಿಸಬೇಕು ಅಂತ ಅವರು ಬಲವಾಗಿ ನಂಬಿದ್ದರು. ಗಾಂಧೀಜಿಯವರಿಗೆ ಈ ಪ್ರಯೋಗಗಳನ್ನು ಮಾಡಲು ಮುಖ್ಯವಾಗಿ 3 ಕಾರಣಗಳಿದ್ದವು. ಆತ್ಮಶುದ್ಧಿ, ದೇವರ ಸಂಪೂರ್ಣ ನಿಯಂತ್ರಣ ಸಿಗಬೇಕು ಅನ್ನುವುದು, ಪರೀಕ್ಷೆ, ಅವರಿಗೂ ಮತ್ತು ಯುವತಿಯರಿಗೂ ಕಾಮದ ಆಸಕ್ತಿ ಬಾರದೇ ಇದ್ದರೆ ತಮ್ಮ ಶುದ್ಧತೆ ಸಾಬೀತಾಗುತ್ತದೆ ಅಂತ ನಂಬಿದ್ದರು. ದೇಶ ರಕ್ಷಣೆ, ತಮ್ಮ ವೈಯಕ್ತಿಕ ಶುದ್ಧಿಯಿಂದಲೇ ಅಹಿಂಸೆಗೆ ಶಕ್ತಿ ಸಿಗುತ್ತದೆ ಮತ್ತು ಅದರ ಮೂಲಕ ದೇಶ ಉಳಿಯುತ್ತದೆ ಅಂತ ಭಾವಿಸಿದ್ದರು. ಅವರಿಗೆ ಈ ಇಡೀ ಪ್ರಕ್ರಿಯೆ ಒಂದು ತ್ಯಾಗ, ಒಂದು ಯಜ್ಞದ ಹಾಗೆ, ಅಂದರೆ ಸತ್ಯಕ್ಕೋಸ್ಕರ ಮಾಡುವ ಪ್ರಯೋಗದಂತೆ ಕಾಣುತ್ತಿತ್ತು. ಆದರೆ ಇಲ್ಲಿರುವ ದೊಡ್ಡ ಸಮಸ್ಯೆ ಏನೆಂದರೆ ಆ ಯುವತಿಯರು ಸಂಪೂರ್ಣವಾಗಿ ಗಾಂಧೀಜಿಯವರನ್ನೇ ಅವಲಂಬಿಸಿದ್ದರು. ಹೀಗಾಗಿ ಅವರು ಒಪ್ಪಿಗೆ ಕೊಟ್ಟರೂ ಅದು ನಿಜವಾದ ಒಪ್ಪಿಗೆ ಆಗಿರಲಿಲ್ಲ. ಮನು ಗಾಂಧಿಗೆ ಆಗ ಕೇವಲ 18 ವರ್ಷ. ಚಿಕ್ಕವಳಿದ್ದಾಗ, ಅಂದರೆ 15ನೇ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡ ಮೇಲೆ ಗಾಂಧೀಜಿಯವರ ಜೊತೆಯೇ ವಾಸ ಮಾಡುತ್ತಿದ್ದಳು. ಬೇರೆ ಯಾವುದೇ ಆಸರೆ ಇರಲಿಲ್ಲ. ಆಕೆ ಗಾಂಧೀಜಿಯವರನ್ನು ತಂದೆಯ ಸ್ಥಾನದಲ್ಲಿ ನೋಡುತ್ತಿದ್ದರು. ಆದರೂ ಅವಳ ಡೈರಿಯಲ್ಲಿ ಹೀಗೆ ಬರೆದುಕೊಂಡಿದ್ದಳು: ಅವರ ಜೊತೆ ಮಲಗುವುದರಲ್ಲಿ ನನಗೆ ಯಾವುದೇ ಆಕ್ವರ್ಡ್ನೆಸ್ ಅನಿಸಲೇ ಇಲ್ಲ. ಒಂದು ತಾಯಿಯ ಜೊತೆ ಮಲಗಿದ್ದಂತೆ ಭಾಸವಾಗುತ್ತಿತ್ತು. ಆದರೆ ಯಾವ ತಾಯಿಯೂ ತನ್ನ ಮಗುವಿಗೆ ಬಟ್ಟೆ ತೆಗೆಸಿ ಮಲಗಲು ಹೇಳೋದಿಲ್ಲ ಅನ್ನೋದು ಇಲ್ಲಿ ಮುಖ್ಯ. ಮನು ಗಾಂಧಿ ಕೇವಲ 44 ವರ್ಷ ವಯಸ್ಸಿನಲ್ಲಿ TB ಕಾಯಿಲೆಯಿಂದ ತೀರಿಕೊಂಡರು. ಆಕೆ ಮದುವೆಯಾಗಲಿಲ್ಲ, ಮಕ್ಕಳು ಇರಲಿಲ್ಲ. ಇನ್ನೊಬ್ಬಳು ಅಬ್ಬಾ ಗಾಂಧಿ, ಕೇವಲ 17-18 ವರ್ಷ ವಯಸ್ಸಿನವಳು. ಇವಳು ಗಾಂಧೀಜಿಯವರ ಮೊಮ್ಮಗಳು ಕನು ಗಾಂಧಿಯವರ ಹೆಂಡತಿ. ಅವಳಿಗೂ ಈ ಪ್ರಯೋಗ ಇಷ್ಟ ಇರಲಿಲ್ಲ, ಹಿಂಜರಿದಿದ್ದಳು. ಆದರೆ ಗಾಂಧೀಜಿಯವರ ಒತ್ತಾಯಕ್ಕೆ ಮಣಿದು ಕೇವಲ 1 ರಾತ್ರಿ ಒಪ್ಪಿಕೊಂಡಿದ್ದಳು. ಗಾಂಧೀಜಿಯೇ ತಮ್ಮ ಪತ್ರದಲ್ಲಿ ಬರೆದಿರುವಂತೆ ನನ್ನ ಮನಸ್ಸಿಗೆ ನೋವಾಗಬಾರದು ಅನ್ನೋ ಒಂದೇ ಕಾರಣಕ್ಕೆ ಅವಳು ಒಪ್ಪಿಕೊಂಡಳು. ಇದು ಎಷ್ಟೊಂದು ತಪ್ಪು ಅನ್ನೋದು ಈಗ ಅರ್ಥ ಆಗ್ತಿದೆಯಾ? ಡಾಕ್ಟರ್ ಸುಶೀಲಾ ನಾಯರ್ ಅವರ ವಿಚಾರಕ್ಕೆ ಬಂದರೆ ಅವರಿಗೆ ಆಗ 30ರ ಆಸುಪಾಸು. ಆದರೆ ಕೇವಲ 20ರ ಆಸುಪಾಸಿನಲ್ಲಿ ಅವರು ಗಾಂಧೀಜಿಯವರಿಗೆ ಸ್ನಾನ ಮಾಡಿಸೋದು, ಮಸಾಜ್ ಮಾಡೋದು ಶುರು ಮಾಡಿದ್ದರು. ಕೆಲವೊಮ್ಮೆ ಇಬ್ಬರು ಬಟ್ಟೆ ಇಲ್ಲದೆ ಈ ಕೆಲಸ ನಡೆಯುತ್ತಿತ್ತು. ಅವರು ಮದುವೆಯಾಗಲಿಲ್ಲ. ತಮ್ಮ ಇಡೀ ಜೀವನವನ್ನೇ ಗಾಂಧೀಜಿಯವರ ಸೇವೆಗೆ ಮೀಸಲಿಟ್ಟರು. ಗಾಂಧೀಜಿ ಬದುಕಿರುವವರೆಗೂ ಅದೇ ಅವರ ಜೀವನದ ಮುಖ್ಯ ಉದ್ದೇಶ ಆಗಿತ್ತು. ಇವರ ಜೊತೆಗೆ ಮತ್ತಷ್ಟು ಮಹಿಳೆಯರು ಕೂಡ ತಮ್ಮ ನಿಷ್ಠೆ ಮತ್ತು ಭಕ್ತಿಯಿಂದಾಗಿ ಈ ಪ್ರಯೋಗಗಳಲ್ಲಿ ಪಾಲ್ಗೊಂಡಿದ್ದರು. ಈ ಎಲ್ಲ ಪ್ರಯೋಗಗಳನ್ನು ನೋಡಿದ ಸಾಕ್ಷಿಗಳು ನಿರ್ಮಲ್ ಕುಮಾರ್ ಬೋಸ್, ಸರ್ದಾರ್ ಪಟೇಲ್, ನೆಹರು, ವಿನೋಬಾ ಭಾವೆ ಎಲ್ಲರೂ ಈ ಕೆಲಸವನ್ನು ತೀವ್ರವಾಗಿ ವಿರೋಧಿಸಿದರು. ಇದರಿಂದ ಕೋಪಗೊಂಡ ಕೆಲವರು ಗಾಂಧೀಜಿಯವರ ಜೊತೆಗಿನ ಕೆಲಸವನ್ನೇ ಬಿಟ್ಟು ಹೋದರು. ಇಷ್ಟೆಲ್ಲ ಆದರೂ ಗಾಂಧೀಜಿ ಈ ಪ್ರಯೋಗಗಳನ್ನು ನಿಲ್ಲಿಸಲಿಲ್ಲ. ಏಕೆಂದರೆ ಅವರಿಗೆ ಮಾತ್ರ ಇದು ಸಂಪೂರ್ಣವಾಗಿ ಸರಿ ಅಂತ ನಂಬಿಕೆ ಇತ್ತು. ಅಂತಿಮವಾಗಿ 1947ರಲ್ಲಿ ಅಮೃತ್ ಲಾಲ್ ಠಾಕರ್ ಅವರು ಮನು ಗಾಂಧಿಯವರಿಗೆ ಈ ಪ್ರಯೋಗ ನಿಲ್ಲಿಸಲು ಒತ್ತಾಯ ಮಾಡಿದ ಮೇಲೆ ಅವಳು ಗಾಂಧೀಜಿಗೆ ಹೇಳಿದಳು. ಆಗಷ್ಟೇ ಆ ಪ್ರಯೋಗ ಕೊನೆಯಾಯಿತು. ಆದರೆ ಅಷ್ಟರಾಗಲೇ ಆಗಬೇಕಿದ್ದ ಹಾನಿ ಆಗಿ ಹೋಗಿತ್ತು. ಇದಾದ ಕೇವಲ 1 ವರ್ಷದಲ್ಲೇ ಗಾಂಧೀಜಿ ಹತ್ಯೆಯಾದರು. ನಂತರ ಅವರ ಜೀವನದ ಈ ವಿವಾದಾತ್ಮಕ ಅಧ್ಯಾಯವನ್ನು ಇತಿಹಾಸದ ಪುಟಗಳಿಂದ ಸಂಪೂರ್ಣವಾಗಿ ಮರೆಮಾಚಲಾಯಿತು. ಗಾಂಧೀಜಿ ದೇಶಕ್ಕಾಗಿ ಕೊಟ್ಟ ಕಾಂಟ್ರಿಬ್ಯೂಷನ್ಗೆ ಗೌರವ ನೀಡೋಣ, ಆದರೆ ಅವರು ಮಾಡಿದ ತಪ್ಪುಗಳನ್ನು ಇಗ್ನೋರ್ ಮಾಡಬಾರದು. ಇತಿಹಾಸ ಅಂದರೆ ಒಬ್ಬ ವ್ಯಕ್ತಿಯ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ತಿಳಿಯಬೇಕು. ಹಾಗೆಯೇ ಗಾಂಧೀಜಿ ದೇವರಲ್ಲ ಅಲ್ವಾ? ಅವರು ಒಬ್ಬ ಮನುಷ್ಯನೇ ತಾನೇ. ಅವರಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಗಾಂಧೀಜಿಯ ಈ ಬ್ರಹ್ಮಚರ್ಯ ಪ್ರಯೋಗಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.